ಅಕ್ಷಯ ತೃತೀಯ ದಿವಸ ಪ್ರತಿಯೊಬ್ಬರೂ ಕೂಡ ಬಂಗಾರವನ್ನು ಮನೆಗೆ ತರ್ತಾರೆ. ಉದ್ದೇಶ ಏನು ಅಂದರೆ ನಮ್ಮ ಜೀವನವನ್ನು ಐಶ್ವರ್ಯ, ಶ್ರೀಮಂತಿಕೆ ಮತ್ತು ದೈವಿ ಕೃಪೆಯ ಕಡೆ ಕರೆದುಕೊಂಡು ಹೋಗಬೇಕು. ಈ ರೀತಿಯಾಗಿ ಇದೊಂದು ಅಪೂರ್ವವಾದ ಪವಿತ್ರ ದಿನವಾಗುತ್ತೆ. ಪ್ರತಿಯೊಬ್ಬರೂ ಕೂಡ ಸಂಪತ್ತಿನ ಶುಭಾರಂಭದ ದಿವಸವೇ ಅಕ್ಷಯ ತೃತೀಯ ಎಂಬುದಾಗಿ ಭಾವಿಸ್ತಾರೆ. ತಮ್ಮ ಮನೆಯಲ್ಲಿ ಬಂಗಾರವನ್ನು ತಂದು ಲಕ್ಷ್ಮೀ ಕಟಾಕ್ಷವನ್ನು ಕೂಡ ಪ್ರಾರ್ಥಿಸ್ತಾರೆ. ಬಂಗಾರ ಎಂಬುದು ಶ್ರೀ ಲಕ್ಷ್ಮೀದೇವಿಯ ಪ್ರತೀಕ. ಆದರೆ ಕೇವಲ ಲಕ್ಷ್ಮೀದೇವಿಯ ಆಗಮನ ಪರಿಪೂರ್ಣ ಮಂಗಳವನ್ನು ಉಂಟು ಮಾಡುವುದಿಲ್ಲ. ಲಕ್ಷ್ಮೀದೇವಿಯ ಜೊತೆಯಲ್ಲಿ ನಾರಾಯಣ ದೇವರು ಕೂಡ ಆಗಮಿಸಬೇಕು. ಆಗ ಮಾತ್ರ ಮನೆ ಸಂಪೂರ್ಣ ಶ್ರೀಮಯವಾಗುತ್ತೆ. ಈ ಒಂದು ಮಹತ್ವದ ದೃಷ್ಟಿಯಿಂದ ಶ್ರೀಕರ ನಾರಾಯಣ ದೇವರ ಕ್ಷೇತ್ರದಿಂದ ಒಂದು ವಿಶೇಷ ದೈವಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಅಂಗವಾಗಿ ಶ್ರೀಕರ ನಾರಾಯಣ ದೇವರನ್ನು ಲಕ್ಷ್ಮೀ ಸಹಿತರಾಗಿ ದಿವ್ಯ ನಾಣ್ಯದಲ್ಲಿ ಚಿತ್ರಿಸಿ ಸುವರ್ಣ ಲೇಪನ ಮಾಡಿಸಿ ಪೂಜಿಸಿ ಭಕ್ತರ ಮನೆಗೆ ಕಳುಹಿಸುವ ಪವಿತ್ರ ಸೇವೆಯನ್ನು ಪ್ರಾರಂಭ ಮಾಡಲಾಗಿದೆ. ಅಕ್ಷಯ ತೃತೀಯ ಪ್ರಯುಕ್ತವಾಗಿ ನಿಮ್ಮ ಹೆಸರಿನಲ್ಲಿ ಅಂದು 3 ಕಾಲಗಳಲ್ಲಿಯೂ ಪೂಜೆ ನಡೆಯುತ್ತೆ. ಗಂಧಾಲಂಕಾರ ಸೇವೆ ನಡೆಯುತ್ತೆ. ಸುವರ್ಣ ಲೇಪಿತ ಶ್ರೀಕರ ನಾರಾಯಣ ದೇವರ ನಾಣ್ಯವನ್ನು ನಿಮ್ಮ ಮನೆಗೆ ಕಳುಹಿಸಿಕೊಡಲಾಗುತ್ತೆ ಮತ್ತು ದೇವರ ಪ್ರಸಾದವನ್ನು ಕೂಡ ಕಳುಹಿಸಿಕೊಡಲಾಗುತ್ತೆ. ಶ್ರೀಕರ ನಾರಾಯಣ ದೇವರ ಕುರಿತಾದ ಚಿಂತನೆ, ಧ್ಯಾನ ಇವುಗಳನ್ನು ಆಡಿಯೋ ಮೂಲಕ ಕಳುಹಿಸಿಕೊಡಲಾಗುತ್ತೆ. ಪೂಜೆಗಳನ್ನು ಆನ್ಲೈನ್ ಮೂಲಕ ನಿಮಗೆ ನಡೆಸಿಕೊಡಲಾಗುತ್ತೆ. ಈ ಸೇವೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ತುಂಬ ದೊಡ್ಡ ಕಾಣಿಕೆ ಬೇಕು ಏನು ಅಂತ ನಿಮ್ಗೆ ಅನಿಸಿರ್ಬೋದು. ಆದರೆ ಭಕ್ತರ ಅನುಕೂಲಕ್ಕಾಗಿ ಅತ್ಯಂತ ಕಡಿಮೆಯ ಸೇವಾ ಕಾಣಿಕೆಯನ್ನು ಸ್ವೀಕರಿಸಿ ವಿಶೇಷ ಪೂಜೆಯನ್ನು ಆಚರಿಸುವ ಕಾರ್ಯಕ್ರಮವೇ ಇದಾಗಿದೆ. ನೀವು ಆನ್ಲೈನ್ ಮೂಲಕ ತ್ರಿಕಾಲ ಪೂಜೆಯಲ್ಲಿ ಭಾಗವಹಿಸ್ಬೋದು ಮತ್ತು ನಾವು ಕಳುಹಿಸುವ ಗೂಗಲ್ ಫಾರ್ಮ್ನಲ್ಲಿ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ ಇವುಗಳ ವಿವರಣೆಯನ್ನು ನೀವು ನಮೂದನೆ ಮಾಡಬೇಕು. ಈ ಸೇವೆಯಲ್ಲಿ ಭಕ್ತಿಯಿಂದ ಪಾಲ್ಗೊಂಡ್ರೆ ಈ ವರ್ಷ ನಿಮ್ಮ ಜೀವನದಲ್ಲಿ ಶ್ರೇಯಸ್ಸು, ಐಶ್ವರ್ಯ, ದೈವಾನುಗ್ರಹ ಖಂಡಿತ ಪ್ರಾಪ್ತವಾಗುತ್ತೆ. ಶ್ರೀಕರ ನಾರಾಯಣ ದೇವರು ಅಷ್ಟಭುಜಧಾರಿಗಳಾಗಿದ್ದಾರೆ. ತಮ್ಮ 2 ಕೈಗಳಿಂದ ಸುವರ್ಣ ವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಇಂತಹ ಸಂಪತ್ತಿನ ಸ್ವರೂಪರಾದ, ಸಂಪತ್ತಿನ ದೇವತೆಯೆಂದೇ ಪ್ರಸಿದ್ಧರಾದ ಶ್ರೀಕರ ನಾರಾಯಣ ದೇವರನ್ನು ನಾವೆಲ್ಲರೂ ಅರ್ಚಿಸೋಣ, ಪೂಜಿಸೋಣ, ಮೆಚ್ಚಿಸೋಣ. ಏತನ್ಮೂಲಕವಾಗಿ ಎಲ್ಲ ಬಗೆಯ ಕಷ್ಟ ನಷ್ಟಗಳಿಂದ ಪಾರಾಗೋಣ ಬನ್ನಿ. ಪೂರ್ಣ ಮಾಹಿತಿಗಾಗಿ ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತೇ ಬಾಲಂ ವಿಷ್ಣೋರ್ಮೇ ಪರಮಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.